22,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಹೊರಗುತ್ತಿಗೆ ನೌಕರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ತಕ್ಷಣಕ್ಕೆ ಡಾಟಾ ಎಂಟ್ರಿ ಆಪರೇಟರ್ ಆಗಿರುವಂತಹ ಸೋಮಶೇಖರ್ ಮಾಸ್ಟರ್ ಮರಡಿ ಲೋಕ ಬಲೆಗೆ ಬಿದ್ದಿರುವಂತಹ ಹೊರಗುತ್ತಿಗೆ ನೌಕರ ಇತ್ತ. ಬೆಳಗಾವಿ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ಸೋಮಶೇಖರ್ ಕೆಲಸ ಮಾಡ್ತಾ ಇರ್ತಾನೆ. ಇನ್ನು ಸೇಲ್ಡಿಡ್ ಚಲನ ನೀಡೋದಕ್ಕೆ 22,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತೆ ಸೋಮಶೇಖರ್. ಹೀಗಾಗಿ ಈ ಸಂಬಂಧ ಲೋಕಾಯುಕ್ತ ಠಾಣೆಗೆ ಅವಿನಾಶ್ ಧಮನಕೆರ ಅನ್ನೋರು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇವತ್ತು ಲಂಚ ಪಡೆಯುವಂತಹ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂಥದ್ದು ಈ ಲಂಚಬಾಕ. ಸೋಮಶೇಖರನ್ನ ಬಂಧಿಸಿ ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ. ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಲಂಚಬಾಕತನ ದೊಡ್ಡ ಮಟ್ಟಕ್ಕಿರುತ್ತೆ. ಕೆಲವೊಂದು ಫೈಲ್ಗಳನ್ನು ಮೂವ್ ಮಾಡೋದಕ್ಕೂ ಒಂದು ಸಣ್ಣ ಸೈನ್ ಮಾಡೋದಕ್ಕೂ ಕೂಡ ಲಂಚವನ್ನು ಪಡೆದುಕೊಳ್ಳುವಂತಹ ಪರಿಸ್ಥಿತಿಗೆ ಇವತ್ತು ಕೆಲ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಬಂದು ನಿಂತಿರುವಂಥದ್ದು. ಲೋಕಾಯುಕ್ತರು ಕೂಡ ಅನೇಕ ಬಾರಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಗಳನ್ನು ಖಂಡಿತವಾಗ್ಲೂ ಸುಮ್ಮನೆ ಬಿಡೋದಿಲ್ಲ, ಅವರ ವಿರುದ್ಧವಾಗಿ ನಿರಂತರ ಕಾರ್ಯಾಚರಣೆಯನ್ನು ಮಾಡ್ತೇವೆ ಅನ್ನೋದು ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಯಾರು ಕಂಪ್ಲೇಂಟ್ ಮಾಡೋದಿಲ್ಲ, ಅವ್ರಿಗೂ ಕೆಲಸ ಆಗಬೇಕಾಗಿರುತ್ತೆ. ಹೀಗಾಗಿ ಲಂಚ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ಮನೋಭಾವದಿಂದ ಅನೇಕ ಸರ್ಕಾರಿ ಅಧಿಕಾರಿಗಳು ಲಂಚವನ್ನು ಪಡೆದುಕೊಳ್ತಾನೆ ಇರ್ತಾರೆ. ಈಗ ಸದ್ಯಕ್ಕೆ ಈ ಸೋಮಶೇಖರ್ ಎಂಬಾತ ಸೇಲ್ಡಿಡ್ ಚಲನನ್ನು ಕೊಡೋದಕ್ಕೋಸ್ಕರ 22,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿರ್ತಾನೆ. ಹೀಗಾಗಿ ಅವಿನಾಶ್ ಎಂಬುವರು ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. 22,000 ರೂಪಾಯಿ ಲಂಚ ಇವತ್ತು ಪಡ್ಕೊಳ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ನೋಂದಣಿ ಕಚೇರಿಯಲ್ಲಿ, ಬೆಳಗಾವಿ ಜಿಲ್ಲಾ ನೋಂದಣಿ ಕಚೇರಿಯಲ್ಲಿ ದಾಳಿಯನ್ನು ನಡೆಸ್ತಾರೆ ಲೋಕಾಧಿಕಾರಿಗಳು. ಈತನನ್ನು ಖೆಡ್ಡಾಕ್ಕೆ ಕೆಡವಿರುವಂಥದ್ದು. ಸದ್ಯಕ್ಕೆ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.